ತಂದೆ ನನ್ನ ಪಪ್ಪಾನ ನಾನು ಕಳ್ಕೊಂಡು ಆಲ್ಮೋಸ್ಟ್ ಇಟ್ಸ್ ಬೀನ್ 10 ಇಯರ್ಸ್. ಬಟ್ ನನಗೆ ಇವಾಗ್ಲೂ ಅವರಿಲ್ಲ. ಅದೇ ಎವ್ರಿ ಟೈಮ್ ಎಲ್ಲೋದ್ರೂ ಡೆಲ್ಟಾ ನಾಗರಾಜ್ ನನ್ನ ಜೊತೆಲಿದ್ದಾಗಿದ್ದ ನನಗೆ ನನ್ನ ತಂದೆನ ಬಿಟ್ಟಿದ್ದೀನಿ ಅನ್ನೋ ಫೀಲ್ ಇಲ್ಲ. ಸ್ಪೆಷಲ್ ಅಲ್ಲ, ನನಗೆ ನನ್ನ ಪಪ್ಪ ಆ್ಯಕ್ಚುಲಿ ಲೈಫ್. ಇವತ್ತು ನಾನು ಏನೇ ಮಾಡ್ತಿರಲಿ, ಏನೇ ಸಾಧನೆ ಮಾಡ್ತಿರಲಿ, ಬೀಟಿನ ಕೊರಿಯೋಗ್ರಫಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ನನ್ನ ತಂದೆ ನನಗೆ ಸ್ಫೂರ್ತಿ, ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಅಂದರೆ ಅದು ಲೈಫು. ನಾನು ನನ್ನ ತಂದೆಗೋಸ್ಕರನೇ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಫಾರ್ ಹಿಮ್. ಐ ಆಮ್ ಡೆಡಿಕೇಟಿಂಗ್ ಆಲ್ ಮೈ ಸಕ್ಸಸ್ ಆ್ಯಂಡ್ ಎವ್ರಿಥಿಂಗ್ ಟು ಹಿಮ್. ನನ್ನ ತಂದೆ ತಾಯಿಗೆ ಸೀಮಿತ. ಅದರಲ್ಲಿ ನನ್ನ ತಂದೆ ಅಂದರೆ ಅವರು ನನ್ನ ತಂದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ಜಾಸ್ತಿ ಐ ಆಮ್ ಪ್ರೌಡ್ ಟು ಸೇ ದಟ್ ಈ ವಾಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂಥ ವ್ಯಕ್ತಿತ್ವ, ಅಂಥ ವ್ಯಕ್ತಿ ನನ್ನ ತಂದೆ ಆಗಿರೋದಕ್ಕೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ನಾನು ತುಂಬ ಅದೃಷ್ಟ ಅವರ ಹೊಟ್ಟೆಯಲ್ಲಿ ನಾನು ಹುಟ್ಟಿರೋದು ಅಂತ. ನಂಗೆ ಆ ಪ್ರೌಡ್ ತುಂಬ ಇದೆ. ಸೊ ವಾಟ್ ಎವರ್ ಐ ಡೂ ಇಟ್ ಫಾರ್ ಮೈ ಫಾದರ್. ಈಸ್ ದ ಓನ್ಲಿ ಪರ್ಸನ್ ಇನ್ ಮೈ ಲೈಫ್ ನಾನು ಇವತ್ತಿಗೂ ಬದುಕ್ತಿರೋದು. ಅಂದರೆ ಒಂದು ಇನ್ಸಿಡೆಂಟಲ್ಲಿ ನನಗೆ ಕೂರಿಸ್ಕೊಂಡು ನನ್ನ ಹತ್ರ ಮಾತಾಡಿದ್ದು ಇದೆ. ನನ್ನ ಮಗಳು ಏನೇ ಮಾಡಿದ್ರೂ ಶಿ ಈಸ್ ದ ಬೆಸ್ಟ್. ಅವಳು ಮಾಡೇ ಮಾಡ್ತಾಳೆ. ಅವಳಿಗೆ ಆ ಕೆಪಾಸಿಟಿ ಇದೆ. ಅವಳು ಅಷ್ಟು ಟ್ಯಾಲೆಂಟೆಡ್ ಇದ್ದಾಳೆ. ಪ್ರತಿ ಸಲಿನೂ ಎಲ್ಲರ ಹತ್ರನೂ ಅವ್ರು ಅದೇ ಹೇಳ್ಕೊಂಡು ಬರ್ತಿದ್ರು. ಸೊ ಲಾಸ್ಟ್ ಅಂದರೆ ನನ್ನ ತಾಯಿನ, ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅನ್ನೋ ಒಂದು ಜವಾಬ್ದಾರಿ ನನಗೆ ಕೊಟ್ಟೋಗಿದ್ದಾರೆ. ಆ್ಯಂಡ್ ಅದು ನಾನು ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀನಿ.